ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮಮತಾ ಎನ್, ಅರ್ಥಶಾಸ್ತ್ರ ಸಹ ಪ್ರಾಧ್ಯಾಪಕಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕುಣಿಗಲ್. ನಾವು ಇಂದು ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್, ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ, ಇದರ ಬಗ್ಗೆ ತಿಳ್ಕೊಳ್ಳೋಣ. ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಅಂದರೆ ವಾಸ್ತವ ಜಗತ್ತಿನಲ್ಲಿ ನಾವು ಈಗಾಗಲೇ ಚರ್ಚಿಸಿದಂತಹ, ಅಂದರೆ ಈ ಹಿಂದಿನ ವಿಡಿಯೋಗಳಲ್ಲಿ ಅಥವಾ ತರಗತಿಗಳು ನಾವು ಚರ್ಚಿಸಿದಂತೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯನ್ನಾಗಲಿ ಅಥವಾ ಶುದ್ಧ ಏಕಸ್ವಾಮ್ಯ ಮಾರುಕಟ್ಟೆಯನ್ನಾಗಲಿ ಅಸ್ತಿತ್ವದಲ್ಲಿರುವುದನ್ನು ನೋಡುವುದು ಅಸಂಭವ. ಅಂದರೆ ಪರಿಪೂರ್ಣವಾದಂತಹ ಪೈಪೋಟಿ ಮಾರುಕಟ್ಟೆ ಆಗಲಿ ಅಥವಾ ಶುದ್ಧ ಏಕಸ್ವಾಮ್ಯ ಮಾರುಕಟ್ಟೆಯನ್ನಾಗಲಿ ಅಸ್ತಿತ್ವದಲ್ಲಿರುವುದನ್ನು ನೋಡುವುದು ಅಸಂಭವ. ಅಂದರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂದರೆ ನಿಮಗೆ ಈಗ ಆಲ್ರೆಡಿ ಗೊತ್ತಿದೆ. ಅಸಂಖ್ಯಾತ ಗ್ರಾಹಕರು ತಮ್ಮ ಸರಕುಗಳನ್ನು, ಅಂದರೆ ಅಸಂಖ್ಯಾತ ಉತ್ಪಾದಕರು ಒಂದೇ ರೀತಿಯ ವಸ್ತುಗಳನ್ನು ಉತ್ಪಾದನೆ ಮಾಡುತ್ತಿದ್ದು ಅದರ ಬೆಲೆಯೂ ಸಹ ಒಂದೇ ಆಗಿರುವಂಥದ್ದು, ಅಥವಾ ಅದರ ಬೆಲೆ ಮಾರುಕಟ್ಟೆಯಲ್ಲಿರುವಂತಹ ಬೇಡಿಕೆ ಮತ್ತು ಪೂರೈಕೆಯ ಸನ್ನಿವೇಶಗಳ ಆಧಾರದ ಮೇಲೆ ನಿರ್ಧಾರವಾಗುವಂಥದ್ದನ್ನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತ ಕರಿತೀವಿ. ಹಾಗೆ ಏಕಸ್ವಾಮ್ಯ ಮಾರುಕಟ್ಟೆ ಎಂದು ಸಹ ಗೊತ್ತಿದೆ. ಇಲ್ಲಿ ಒಬ್ಬನೇ ಉತ್ಪಾದಕನಿರ್ತಾನೆ, ಅವನು ಉತ್ಪಾದಿಸುವಂತಹ ವಸ್ತುವಿಗೆ ಯಾವುದೇ ಪರ್ಯಾಯ ಬದಲಿ ವಸ್ತುಗಳು ಇರುವುದಿಲ್ಲ. ಇಂತಹ ಎರಡೂ ಮಾರುಕಟ್ಟೆಗಳ ಸನ್ನಿವೇಶವನ್ನು ನಾವು ಇಂದು ಆಧುನಿಕ ಜಗತ್ತಿನಲ್ಲಿ ನೋಡಲಿಕ್ಕೆ ಸಿಗ್ತಾ ಇಲ್ಲ ಅಥವಾ ಇಲ್ಲ. ಈ ಎರಡೂ ಮಾರುಕಟ್ಟೆ ಸನ್ನಿವೇಶಗಳು ಒಂದು ರೀತಿಯಲ್ಲಿ ಉತ್ತರ ಮತ್ತು ದಕ್ಷಿಣ ಧ್ರುವಗಳಿದ್ದಂತೆ, ಇವೆರಡು ಒಂದು ರೀತಿಯ ಅತಿರೇಕದ ಸನ್ನಿವೇಶಗಳೇ ಆಗಿವೆ. ಅದರಲ್ಲಿ ಈ ಎರಡೂ ಮಾರುಕಟ್ಟೆಗಳು ಸಹ ವಾಸ್ತವ ಪ್ರಪಂಚದಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆದರೆ ವಾಸ್ತವ ಪ್ರಪಂಚದಲ್ಲಿ ಎರಡೂ ಮಾರುಕಟ್ಟೆಗಳ ಬದಲಿಗೆ ಹೊಸದೊಂದು ಮಾರುಕಟ್ಟೆಯನ್ನು ನಾವು ನೋಡಬಹುದಾಗಿದೆ. ಇದು ಏಕಸ್ವಾಮ್ಯ ಮತ್ತು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಗಳೆರಡರ ಸಮ್ಮಿಶ್ರಣ ಆಗಿರುತ್ತೆ. ಇದನ್ನ ಸ್ವಾಮ್ಯಯುತ ಪೈಪೋಟಿ ಅಥವಾ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತೇಳಿ ನಾವು ಕರಿತೀವಿ. ಅಂದ್ರೆ ನಾವು ಏಕಸ್ವಾಮ್ಯ ಮಾರುಕಟ್ಟೆಯ ಲಕ್ಷಣಗಳನ್ನು ನೋಡ್ತೀವಿ, ಹಾಗೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳನ್ನು ಸಹ ನೋಡ್ತೀವಿ. ಈ ಎರಡೂ ಮಾರುಕಟ್ಟೆ ಸನ್ನಿವೇಶಗಳು ಅಸ್ತಿತ್ವದಲ್ಲಿರುವಂತಹ ಮಾರುಕಟ್ಟೆ ಇಂದು ವಾಸ್ತವ ಜಗತ್ತಿನಲ್ಲಿ ನಮಗೆ ಕಾಣಸಿಗ್ತಾ ಇದೆ. ಹಾಗಾಗಿ ಈ ಮಾರುಕಟ್ಟೆಯನ್ನು ನಾವು ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಥವಾ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಈ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಅನ್ನುವಂಥದ್ದು ಯಾವಾಗಲಿಂದ ಅಸ್ತಿತ್ವಕ್ಕೆ ಬಂತು ಅಂತ ನೋಡಿದಾಗ 1933ಕ್ಕಿಂತ ಹಿಂದೆ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಎಂಬುದು ಅಷ್ಟೊಂದು ಜನಪ್ರಿಯ ಆಗಿರಲಿಲ್ಲ. ಅಂದರೆ ಅದಷ್ಟೊಂದು ಮಹತ್ವವನ್ನು ಪಡ್ಕೊಂಡಿರಲಿಲ್ಲ, ಜನಪ್ರಿಯ ಆಗಿರಲಿಲ್ಲ. ಆದರೆ 1933ರಲ್ಲಿ ಬೆಳಕು ಕಂಡಂತಹ ಅಥವಾ ಏನು ಪ್ರವರ್ಧಮಾನಕ್ಕೆ ಬಂದಂತಹ ಎರಡು ಹೆಸರಾಂತ ಗ್ರಂಥಗಳು ಈ ಬೆಲೆ ಸಿದ್ಧಾಂತದ ಸಮಸ್ತ ವಿಧಾನವನ್ನೇ ಬದಲಾಯಿಸಿದ್ವು ಅಂತ ಹೇಳ್ಬಹುದು. ಆ ಎರಡು ಪ್ರಭಾವಿ ಅಥವಾ ಮಹತ್ವದ ಗ್ರಂಥಗಳೆಂದರೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನ ಪ್ರಾಧ್ಯಾಪಕಿಯಾದಂತಹ ಶ್ರೀಮತಿ ಜೋನ್ ರಾಬಿನ್ಸನ್ ರವರು ಪ್ರಕಟಿಸಿರುವಂತಹ ಎಕನಾಮಿಕ್ಸ್ ಆಫ್ ಇಂಪರ್ಫೆಕ್ಟ್ ಕಾಂಪಿಟೇಷನ್, ಅರ್ಥಶಾಸ್ತ್ರದಲ್ಲಿ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ, ಎಕನಾಮಿಕ್ಸ್ ಆಫ್ ಇಂಪರ್ಫೆಕ್ಟ್ ಕಾಂಪಿಟೇಷನ್ ಅನ್ನುವಂತಹದ್ದು ಇವರು ಶ್ರೀಮತಿ ಜೋನ್ ರಾಬಿನ್ಸನ್ ರವರ ಒಂದು ಗ್ರಂಥ 1933ರಲ್ಲಿ ಪ್ರಕಟಗೊಳ್ಳುತ್ತೆ. ಹಾಗೆ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ E.H. ಚೇಂಬರ್ಲಿನ್ ಇವರು ಥಿಯರಿ ಆಫ್ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್, ಅಂದರೆ 1933ರಲ್ಲೇ ಈ ಎರಡೂ ಗ್ರಂಥಗಳು ಅಸ್ತಿತ್ವಕ್ಕೆ ಬರ್ತವೆ ಅಥವಾ ಬೆಳಕನ್ನು ಕಾಣ್ತವೆ. ಈ ಎರಡೂ ಕೆಲವೇ ತಿಂಗಳುಗಳ ಅಂತರದಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಒಂದು ಸಿದ್ಧಾಂತಗಳು ಅಥವಾ ಕೃತಿಗಳಾಗಿವೆ ಅಥವಾ ಗ್ರಂಥಗಳಾಗಿವೆ. ಈ ಗ್ರಂಥಗಳಲ್ಲಿ ಥಿಯರಿ ಆಫ್ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್, ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯ ತತ್ವ ಅಥವಾ ಸಿದ್ಧಾಂತ ಅನ್ನುವಂಥದ್ದು ಚೇಂಬರ್ಲಿನ್ ರವರ ಒಂದು ಗ್ರಂಥ. ಈ ಎರಡು ಗ್ರಂಥಗಳು ಸಹ ವಾಸ್ತವ ಪ್ರಪಂಚದಲ್ಲಿನ ಮಾರುಕಟ್ಟೆಯ ಸನ್ನಿವೇಶಗಳನ್ನು, ಅಂದರೆ ಪ್ರಸ್ತುತ ಅಸ್ತಿತ್ವದಲ್ಲಿರುವಂತಹ ಮಾರುಕಟ್ಟೆಯ ಸನ್ನಿವೇಶಗಳು ಯಾವುದು ಅನ್ನುವುದನ್ನು ವಿವರಿಸುವಲ್ಲಿ ಸಫಲವಾಗಿವೆ. ಸ್ವಾಮ್ಯಯುತ ಪೈಪೋಟಿಯ ಅಂದ್ರೆ ಏನಾಗಾದ್ರೆ, ಈ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಅಥವಾ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅನ್ನುವಂತಹದ್ದಾಗಿ ಕರೆಯುತ್ತಿರುವಂತಹ ಈ ಮಾರುಕಟ್ಟೆ ಅಂದ್ರೆ ಏನು ಅಂತಂದ್ರೆ, ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯನ್ನ ವಿವಿಧ ರೀತಿಯಲ್ಲಿ ವ್ಯಾಖ್ಯಾನಿಸಲಾಗಿದೆ. ಅದರಲ್ಲಿ ಕೆಲವು ವ್ಯಾಖ್ಯಾನಗಳನ್ನ ನಾವು ಇಲ್ಲಿ ಪ್ರಮುಖವಾಗಿ ಇಬ್ಬರು ವ್ಯಾಖ್ಯಾನಗಳನ್ನ ನಾವಿಲ್ಲಿ ಗಮನಿಸಬಹುದು. ಈಗ ನಾವು ಅದರ ಪರಿಚಯ ಮಾಡ್ಕೊಳ್ಳೋಣ. ಜೋ ಎಸ್ ಬೇನ್ ಇವರು ಪ್ರಕಾರ ದೊಡ್ಡ ಸಂಖ್ಯೆಯ ಸಣ್ಣ ಸಣ್ಣ ಮಾರಾಟಗಾರರು ವೈವಿಧ್ಯಮಯ ಆದರೆ ನಿಕಟ ಬದಲಿ ವಸ್ತುಗಳನ್ನು ಮಾರಾಟ ಮಾಡುತ್ತಿರುವ ಸನ್ನಿವೇಶವಾಗಿದೆ ಎಂದು ವ್ಯಾಖ್ಯಾನವನ್ನು ನೀಡ್ತಾರೆ.
ಅಂದ್ರೆ ಇವರ ಪ್ರಕಾರ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಅಂದ್ರೇನು, ಸಣ್ಣ ಸಣ್ಣ ಉತ್ಪಾದಕರು ಅಥವಾ ಮಾರಾಟಗಾರರು ಅತಿ ದೊಡ್ಡ ಸಂಖ್ಯೆಯಲ್ಲಿರ್ತಾರೆ. ಅಂದ್ರೆ ಹೆಚ್ಚು ಹೆಚ್ಚು ಜನ ಸಣ್ಣ ಸಣ್ಣ ಮಾರಾಟಗಾರರು ಇರ್ತಾರೆ. ಇವರು ಉತ್ಪಾದಿಸುವಂತಹ ವಸ್ತು ವೈವಿಧ್ಯಮಯದಿಂದ ಕೂಡಿರುತ್ತೆ ಮತ್ತು ಆ ವಸ್ತುಗಳು ಅಥವಾ ಸರಕುಗಳು ಒಂದಕ್ಕೆ ಮತ್ತೊಂದನ್ನ ಬದಲಿಸಿ ನಾವು ಬಳಸುವಂತಹ ಸನ್ನಿವೇಶ, ಅಂದ್ರೆ ಬಳಸುವಂತಹ ಅವಶ್ಯಕತೆ ಅಥವಾ ಬಳಸಲಿಕ್ಕೆ ಇದು ಸಹಕಾರ ಆಗಿರುವಂತಹ ಒಂದು ವಸ್ತುಗಳನ್ನ, ನಿಕಟ ಬದಲಿ ವಸ್ತುಗಳನ್ನ ಒಂದರ ಜಾಗದಲ್ಲಿ ಮತ್ತೊಂದನ್ನ ಬದಲಿಸಿ ಉಪಯೋಗವನ್ನ ಮಾಡಲಿಕ್ಕೆ ಸಾಧ್ಯ ಇರುವಂತಹ ಸರಕುಗಳನ್ನ ಉತ್ಪಾದನೆಯನ್ನ ಮಾಡುತ್ತಿರುವಂತಹ ಒಂದು ಸನ್ನಿವೇಶವೇ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಅಂತೇಳಿ ಜೋಯಸ್ ಬೇನ್ ಅಭಿಪ್ರಾಯ ಪಡ್ತಾರೆ. ಆದ್ದರಿಂದ ದೊಡ್ಡ ಸಂಖ್ಯೆಯ ಸಣ್ಣ ಸಣ್ಣ ಉತ್ಪಾದನಕಾರರು ವೈವಿಧ್ಯಮಯ ಆದರೆ ನಿಕಟ ಬದಲಿ ವಸ್ತುಗಳನ್ನ ಮಾರಾಟ ಮಾಡುತ್ತಿರುವಂತಹ ಸನ್ನಿವೇಶ ಅಂತ ಹೇಳಿ ಜೋಯಸ್ ಬೇನ್ ವ್ಯಾಖ್ಯಾನವನ್ನು ನೀಡ್ತಾರೆ. ಈ ಮಾರುಕಟ್ಟೆಯಲ್ಲಿ ಉದ್ಯಮಗಳ ಮುಕ್ತ ಪ್ರವೇಶ ಮತ್ತು ನಿರ್ಗಮನದ ಸ್ವಾತಂತ್ರ್ಯ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಸ್ಟೋನಿಯರ್ ಮತ್ತು ಏಗ್ ಅಭಿಪ್ರಾಯ ಪಡುವಂತೆ ಒಂದೇ ತೆರನಾದ ವಸ್ತುಗಳನ್ನ ಉತ್ಪಾದಿಸುವ ಉದ್ಯಮಗಳ ನಡುವೆ ತೀವ್ರವಾದ ಪೈಪೋಟಿ ಇರುತ್ತೆ. ಅಂದ್ರೆ ಸರಕು ಒಂದೇ ರೀತಿ ಇರುತ್ತೆ, ಅದರಲ್ಲಿ ಪೈಪೋಟಿ ಅನ್ನುವಂತಹದ್ದು ಅತಿ ಹೆಚ್ಚಾಗಿರುತ್ತೆ, ಆದ್ರೆ ಅದು ಪರಿಪೂರ್ಣವಲ್ಲ. ಅಂದ್ರೆ ಇದರ ಅರ್ಥ ಒಂದೇ ತೆರನಾದ ವಸ್ತು, ಇವರು ಉತ್ಪಾದನೆ ಮಾಡುತ್ತಿರುವಂತಹ ಸರಕು ಒಂದೇ ಆಗಿರುತ್ತೆ, ಆದ್ರೆ ಅದರಲ್ಲಿ ವೈವಿಧ್ಯಮಯತೆ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಇವರು ಒಂದೇ ತೆರನಾದ ವಸ್ತುಗಳನ್ನ ಉತ್ಪಾದಿಸುವ ಉದ್ಯಮಗಳ ನಡುವೆ ತೀವ್ರವಾದ ಪೈಪೋಟಿ ಇರುತ್ತೆ. ಇವರು ನನ್ನ ಸರಕು ಹೆಚ್ಚು ಮಾರಾಟ ಆಗಲಿ, ನನ್ನ ಸರಕು ಹೆಚ್ಚು ಮಾರಾಟ ಆಗಲಿ ಎನ್ನುವ ರೀತಿಯಲ್ಲಿ ಪೈಪೋಟಿಯನ್ನ ನಡೆಸ್ತಾರೆ. ಆದರೆ ಅದು ಸಂಪೂರ್ಣವಾದಂತಹ ಅಥವಾ ಪರಿಪೂರ್ಣವಾದಂತಹ ಪೈಪೋಟಿ ಏನು ಅಲ್ಲ. ಅಂದ್ರೆ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯಲ್ಲಿ ವೈವಿಧ್ಯಮಯ ವಸ್ತುವನ್ನ ಉತ್ಪಾದಿಸುವ ಅನೇಕ ಮಾರಾಟಗಾರರಿರ್ತಾರೆ. ಅವರ ನಡುವೆ ತೀಕ್ಷ್ಣವಾದ ಪೈಪೋಟಿ ಇರುತ್ತೆ, ಆದರೆ ಈ ಪೈಪೋಟಿ ಪರಿಪೂರ್ಣವಲ್ಲ. ಆದ್ದರಿಂದ ಸ್ವಾಮ್ಯಯುತ ಪೈಪೋಟಿ ಎಂಬುದು ನಿಕಟ ಆದರೆ ಪರಿಪೂರ್ಣವಲ್ಲದ ಬದಲಿ ವಸ್ತುಗಳ ದೊಡ್ಡ ಸಂಖ್ಯೆಯ ಮಾರಾಟಗಾರರ ನಡುವಿನ ಪೈಪೋಟಿಯಾಗಿದೆ. ವಾಸ್ತವವಾಗಿ ಜಗತ್ತಿನಲ್ಲಿ ಕಾಣಿಸಿರುವಂತಹ ಇಂತಹ ಮಾರುಕಟ್ಟೆ ಸನ್ನಿವೇಶವನ್ನು ವಿವರಿಸಲಿಕ್ಕೆ ಚೇಂಬರ್ಲಿನ್ ರವರು ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಅನ್ನುವಂತಹ ಪರಿಭಾಷೆಯನ್ನು ಬಳಸದೆ ಶ್ರೀಮತಿ ಜೋನ್ ರಾಬಿನ್ಸನ್ ರವರು ಅದನ್ನೇ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತ ಹೇಳಿ ಕರೀತಾರೆ. ಇಲ್ಲಿ ಮಕ್ಕಳೇ ನಾವು ತಿಳ್ಕೊಳ್ಬೇಕಾಗಿರುವಂತಹದ್ದಿಷ್ಟೇನೆ, ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಅಂದ್ರೆ ಏನು ಅಂತ ಅಂದಾಗ, ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಅಂತಂದ್ರೆ ಇಲ್ಲಿ ಹಲವಾರು ಜನ ಉತ್ಪಾದನೆಯನ್ನ ಮಾಡ್ತಾ ಇರ್ತಾರೆ. ಅವರು ಉತ್ಪಾದನೆ ಮಾಡುತ್ತಿರುವಂತಹ ಸರಕು ಒಂದೇ ರೀತಿಯಾಗಿರುತ್ತೆ, ಆದ್ರೆ ವೈವಿಧ್ಯಮಯವಾಗಿರುತ್ತೆ. ಅಂದ್ರೆ ಸರಕು ಒಂದೇ, ಆದ್ರೆ ಅದರಲ್ಲಿ ವೈವಿಧ್ಯತೆ ಇದೆ. ಒಂದರ ಜಾಗದಲ್ಲಿ ಮತ್ತೊಂದನ್ನ ನಾವು ಬಳಸಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಇಂತಹ ಮಾರುಕಟ್ಟೆ ವಾಸ್ತವ ಪ್ರಪಂಚದಲ್ಲಿದೆ. ಹಾಗಾಗಿ ಈ ಮಾರುಕಟ್ಟೆಯನ್ನು ನಾವು ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಅಂತ ಹೇಳಿ ಕರಿತೀವಿ. ಈ ಸ್ವಾಮ್ಯಯುತ ಪೈಪೋಟಿಯ ಲಕ್ಷಣಗಳೇನು, ಯಾವ ಒಂದು ಲಕ್ಷಣಗಳಿದ್ರೆ ನಾವು ಆ ಮಾರುಕಟ್ಟೆಯನ್ನ, ಯಾವ ಮಾರುಕಟ್ಟೆ ಈ ಕೆಳಗಿನ ಲಕ್ಷಣಗಳನ್ನ ಒಳಗೊಂಡಿದ್ರೆ ಅವುಗಳನ್ನ ನಾವೆಂತ ಕರಿಬಹುದು, ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಅಂತ ಕರಿಬಹುದು ಆ ಮಾರುಕಟ್ಟೆಯನ್ನ. ಆ ಮಾರುಕಟ್ಟೆಯಲ್ಲಿ ಮೊದಲನೇ ಲಕ್ಷಣ ಏನಪ್ಪಾ ಅಂದ್ರೆ ಅಧಿಕ ಸಂಖ್ಯೆಯ ಮಾರಾಟಗಾರರು. ಅಂದ್ರೆ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯಲ್ಲಿ ಸಣ್ಣ ಸಣ್ಣ ಮಾರಾಟಗಾರರು ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇರ್ತಾರೆ. ಅವರು ಒಂದೇ ವಸ್ತುವನ್ನ ವೈವಿಧ್ಯಮಯವಾಗಿ ಉತ್ಪಾದಿಸ್ತಾ ಇರ್ತಾರೆ. ಪ್ರತಿಯೊಂದು ಉದ್ಯಮ ವ್ಯಾಪಾರ ಚಿಹ್ನೆ ಅಥವಾ ಬ್ರ್ಯಾಂಡ್ ಹೆಸರಿನ ವಸ್ತುವಿನ ಉತ್ಪಾದನೆಯ ವಿಚಾರದಲ್ಲಿ ಸಂಪೂರ್ಣವಾಗಿ ನಿಯಂತ್ರಣವನ್ನ ಸಾಧಿಸಿರುತ್ತದೆ. ಸಣ್ಣ ಸಣ್ಣ ಉತ್ಪಾದಕರ ಸಂಖ್ಯೆ ಅಧಿಕ ಆಗಿರೋದ್ರಿಂದ ಮಾರುಕಟ್ಟೆಯ ಒಟ್ಟು ಉತ್ಪನ್ನದ ಮೇಲೆ ಯಾವುದೇ ಒಬ್ಬ ವ್ಯಕ್ತಿಯ ಅಥವಾ ಉತ್ಪಾದಕನ ಉತ್ಪನ್ನ ಏನೂ ಪ್ರಭಾವ ಬೀರುವುದಿಲ್ಲ. ಅಲ್ಲದೆ ಉತ್ಪಾದಕರ ಸಂಖ್ಯೆ ಸಾಕಷ್ಟು ದೊಡ್ಡದಿರೋದ್ರಿಂದಾಗಿ ಸಾಮೂಹಿಕ ಬೆಲೆ ನಿರ್ಧಾರವಾಗಲಿ ಅಥವಾ ಉತ್ಪಾದಕರ ಪರಸ್ಪರ ಅವಲಂಬನೆಯಾಗಲಿ ಸಾಧ್ಯವಿಲ್ಲ. ಪ್ರತಿಯೊಂದು ಉದ್ಯಮ ಸಂಸ್ಥೆ ಬೆಲೆ ಮತ್ತು ಉತ್ಪನ್ನದ ವಿಷಯದಲ್ಲಿ ತನ್ನದೇ ಆದ ಸ್ವತಂತ್ರ ನೀತಿಯನ್ನ ಅನುಸರಿಸುತ್ತೆ. ಅಂದ್ರೆ ಇವರೆಲ್ಲರೂ ಸಹ ಉತ್ಪಾದಿಸುವಂತಹ ವಸ್ತು ಒಂದೇ ರೀತಿಯ ವಸ್ತು ಆಗಿರುತ್ತೆ, ಆದ್ರೆ ಆ ಸರಕಿಗೆ ಯಾರೊಬ್ಬರೂ ಸಹ ಇಲ್ಲಿ ಸ್ವಾತಂತ್ರ್ಯ, ಅಂದ್ರೆ ತಾನು ಉತ್ಪಾದನೆಯನ್ನ ನಿಯಂತ್ರಿಸುವಷ್ಟು ಅಥವಾ ಬೆಲೆಯನ್ನ ಸಾಮೂಹಿಕವಾಗಿ ನಿರ್ಧಾರ ಮಾಡುವಷ್ಟು ಸ್ವತಂತ್ರವನ್ನ ಯಾರೂ ಸಹ ಪಡೆದುಕೊಂಡಿರೋದಿಲ್ಲ. ಇಂತಹ ಒಂದು ಅಧಿಕ ಸಂಖ್ಯೆಯ ಮಾರಾಟಗಾರರಿರುವಂತಹ ಮಾರುಕಟ್ಟೆಯ ಸನ್ನಿವೇಶವನ್ನ ನಾವು ಸ್ವಾಮ್ಯಯುತ ಪೈಪೋಟಿ ಅಂತೇಳಿ ಕರಿಬಹುದು. ಎರಡನೇ ಲಕ್ಷಣ ವಸ್ತುವಿನಲ್ಲಿ ವಿಭಿನ್ನತೆ. ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ ಮಕ್ಕಳೇ, ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯಲ್ಲಿ ಸಣ್ಣ ಸಣ್ಣ ಉತ್ಪಾದಕರು ಉತ್ಪಾದಿಸುವಂತಹ ಸರಕುಗಳು ವೈವಿಧ್ಯಮಯವಾಗಿರುತ್ತೆ, ಆದರೂ ಸಹ ಅವುಗಳು ಪರಸ್ಪರ ನಿಕಟ ಬದಲಿ ವಸ್ತುಗಳಾಗಿರ್ತವೆ. ಅಂದ್ರೆ ಒಂದರ ಜಾಗದಲ್ಲಿ ಮತ್ತೊಂದನ್ನು ಬಳಸಲಿಕ್ಕೆ ಸಾಧ್ಯತೆ ಇರುವಂತಹ ವಸ್ತುಗಳಾಗಿರ್ತವೆ.
ಈ ಮಾರುಕಟ್ಟೆಯಲ್ಲಿ ವಸ್ತುವಿನಲ್ಲಿ ವೈವಿಧ್ಯತೆ ಸಾಧಿಸಲಾಗಿರುತ್ತದೆ, ಆದರೂ ಅವುಗಳ ಸಂಪೂರ್ಣ ಬೇರೆ ಏನಲ್ಲ. ವಸ್ತುವಿನಲ್ಲಿ ವೈವಿಧ್ಯತೆಯನ್ನ ಗಾತ್ರ, ಸ್ವರೂಪ, ಬಣ್ಣ, ರುಚಿ, ಗುಣಮಟ್ಟ ಮುಂತಾದ ವಿಷಯಗಳಲ್ಲಿ ಸಾಧಿಸಲಾಗಿರುತ್ತೆ. ಈಗ ಉದಾಹರಣೆಗೆ ಒಂದು ಟೂತ್ ಪೇಸ್ಟ್ ಅಥವಾ ಒಂದು ಸಾಬೂನು, ಸೋಪ್ ಅಂತ ಹೇಳ್ತಿರಲ್ಲ, ಸೋಪ್ ಅಥವಾ ಸಾಬೂನು ಅಂತ ಏನು ಕರಿತೀವೋ ಆ ಸಾಬೂನು ಆಗಿರ್ಬೋದು, ಟೂತ್ ಪೇಸ್ಟ್ ಆಗಿರ್ಬೋದು, ಇವುಗಳನ್ನ ನಾವು ಮಾರುಕಟ್ಟೆಯಲ್ಲಿ ನೋಡ್ತೀವಿ. ವಿವಿಧ ಬ್ರ್ಯಾಂಡ್ಗಳನ್ನು ನೋಡ್ತೀವಿ. ಇಲ್ಲಿ ವೈವಿಧ್ಯತೆ ಇದೆ, ಅದರ ವಸ್ತು ಒಂದೇ, ಎಲ್ಲವೂ ಟೂತ್ ಪೇಸ್ಟೇ ಅಥವಾ ಎಲ್ಲವೂ ಸಾಬೂನೇ. ಆದರೆ ಇವುಗಳಲ್ಲಿ ವೈವಿಧ್ಯತೆ ಇದೆ. ಗಾತ್ರದಲ್ಲಿ ಬದಲಾವಣೆ ಇರುತ್ತೆ, ಸ್ವರೂಪದಲ್ಲಿ ಬದಲಾವಣೆ ಇರುತ್ತೆ, ಬಣ್ಣದಲ್ಲಿ ಬದಲಾವಣೆ ಇರುತ್ತೆ, ರುಚಿ, ಗುಣಮಟ್ಟ ಮುಂತಾದ ವಿಷಯಗಳಲ್ಲಿ ಇಲ್ಲಿ ಬದಲಾವಣೆಗಳನ್ನ ಸಾಧಿಸಲಾಗಿರುತ್ತೆ. ಆದರೆ ವೈವಿಧ್ಯಮಯವಾದಂತಹ ವಸ್ತುಗಳು ಪರಸ್ಪರ ನಿಕಟ ಬದಲಿ ವಸ್ತುಗಳಾಗಿರ್ತವೆ. ಈ ಎಲ್ಲ ವಸ್ತುಗಳು ಸಹ ನಿಕಟ ಬದಲಿ ವಸ್ತುಗಳಾಗಿರ್ತವೆ, ಆದರೆ ಪರಿಪೂರ್ಣ ಬದಲಿ ವಸ್ತುಗಳು ಆಗಿರುವುದಿಲ್ಲ. ಮೂರನೆಯದು ಮುಕ್ತ ಪ್ರವೇಶ ಮತ್ತು ನಿರ್ಗಮನ. ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮಗಳು ಕೈಗಾರಿಕೆಯನ್ನ ಪ್ರವೇಶಿಸುವುದರ ಮೇಲೆ ಯಾವುದೇ ನಿರ್ಬಂಧವಿರುವುದಿಲ್ಲ. ಅಂದ್ರೆ ಯಾರು ಬೇಕಾದ್ರೂ ಬರಬಹುದು. ಅಂದ್ರೆ ಹೊಸ ಉದ್ಯಮ ಸಂಸ್ಥೆ ಕೈಗಾರಿಕೆಯನ್ನ ಪ್ರವೇಶಿಸುವುದಕ್ಕೆ ಅಥವಾ ಹಳೆಯ ಉದ್ಯಮ ಸಂಸ್ಥೆ ಕೈಗಾರಿಕೆಯಿಂದ ನಿರ್ಗಮಿಸುವುದಕ್ಕೆ ಯಾವುದೇ ಅಡಚಣೆ ಇರುವುದಿಲ್ಲ. ಪ್ರಸ್ತುತ ಉತ್ಪಾದನೆಯಲ್ಲಿ ತೊಡಗಿರುವಂತಹ ಉದ್ಯಮಗಳು ಅತಿ ಹೆಚ್ಚು ಲಾಭ ಗಳಿಸುತ್ತಿದ್ದರೆ ಹೊಸ ಉದ್ಯಮಗಳು ಮಾರುಕಟ್ಟೆಯನ್ನ ಪ್ರವೇಶಿಸಲು ಆಕರ್ಷಿತಗೊಳ್ಳುತ್ತವೆ. ಅದೇ ರೀತಿ ಹಳೆಯ ಉದ್ಯಮಗಳು ನಷ್ಟ ಅನುಭವಿಸುತ್ತಿದ್ದರೆ ಅವು ಕೈಗಾರಿಕೆಯಿಂದ ಹೊರಹೋಗ್ತವೆ. ಅಂದ್ರೆ ಇಲ್ಲಿ ಸರ್ಕಾರ ಅಂದ್ರೆ ಯಾವುದೇ ಉದ್ಯಮ ಮಾರುಕಟ್ಟೆಯನ್ನ ಪ್ರವೇಶ ಮಾಡಲಿಕ್ಕೆ ಅಥವಾ ಮಾರುಕಟ್ಟೆಯಿಂದ ಹೊರ ಹೋಗ್ಲಿಕ್ಕೆ ಸಂಪೂರ್ಣವಾಗಿ ಸ್ವಾತಂತ್ರ್ಯವನ್ನ ಗಳಿಸ್ಕೊಂಡಿರ್ತವೆ. ಯಾವುದೇ ನಿರ್ಬಂಧ ಅಥವಾ ನಿಯಂತ್ರಣಗಳು ಇರೋದಿಲ್ಲ. ಮುಂದಿನದು ಮಾರಾಟ ವೆಚ್ಚ. ಸ್ವಾಮ್ಯದ ಪೈಪೋಟಿ ಮಾರುಕಟ್ಟೆಯ ಮತ್ತೊಂದು ಲಕ್ಷಣ ಇದು. ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯಲ್ಲಿ ವೈವಿಧ್ಯಮಯ ವಸ್ತುಗಳು ಇರೋದ್ರಿಂದಾಗಿ ಉತ್ಪಾದನಾಕಾರರು ಗ್ರಾಹಕರನ್ನ ತಮ್ಮ ಉತ್ಪನ್ನದತ್ತ ಆಕರ್ಷಿಸಲು ಜಾಹೀರಾತು, ಪ್ರದರ್ಶನ, ಪ್ರಚಾರ ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ. ಅದೇ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಈ ಜಾಹೀರಾತಿನ ಅಬ್ಬರ ಇರೋದೇ ಇಲ್ಲ. ಯಾಕೆ, ಇರೋನೊಬ್ಬನೇ ಮಾರಾಟಗಾರ ಆಗಿರ್ತಾನೆ. ಅಲ್ಲಿ ನಾವೆಲ್ಲರೂ ಸಹ ಅವನ ಹತ್ರನೇ ತೆಗೆದುಕೊಳ್ಬೇಕಾಗಿರುತ್ತೆ. ಹಾಗಾಗಿ ಅಲ್ಲಿ ಜಾಹೀರಾತಿನ ಅವಶ್ಯಕತೆನೂ ಇರಲ್ಲ, ಪ್ರದರ್ಶನ ಪ್ರಚಾರ ಮಾಡೋ ಅವಶ್ಯಕತೆನೂ ಇರೋದಿಲ್ಲ. ಆದರೆ ಈ ಸ್ವಾಮ್ಯಯುತ ಪೈಪೋಟಿ ಅಥವಾ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಒಂದೇ ರೀತಿಯ ವಸ್ತುವನ್ನ ಹಲವಾರು ಜನ ಉತ್ಪಾದನೆಯನ್ನ ಮಾಡ್ತಾ ಇರೋದ್ರಿಂದಾಗಿ ಇಲ್ಲಿ ಜಾಹೀರಾತನ್ನ ಮಾಡುವಂತಹ, ಪ್ರದರ್ಶನವನ್ನ ಮಾಡುವಂತಹ, ಪ್ರಚಾರ ಮಾಡುವಂತಹ ಒಂದು ಅವಶ್ಯಕತೆ ಇರುತ್ತೆ. ಯಾಕೆ ಅಂದ್ರೆ ಪ್ರತಿಯೊಬ್ಬರ ಉದ್ದೇಶವೂ ಸಹ ಇಲ್ಲಿ ಮಾರಾಟಗಾರ ಅಥವಾ ಉತ್ಪಾದಕರ ಉದ್ದೇಶ ಏನಾಗಿರುತ್ತೆ, ಲಾಭ ಮಾಡ್ಕೊಳ್ಬೇಕಂಥದ್ದು. ಹಾಗಾಗಿ ತಾವು ಲಾಭವನ್ನ ಮಾಡ್ಕೊಳ್ಬೇಕು ಅಂದ್ರೆ ತಮ್ಮ ಸರಕಿನತ್ತ ಜನರನ್ನ ಅಥವಾ ಗ್ರಾಹಕರನ್ನ ಆಕರ್ಷಿಸಬೇಕು. ಆಕರ್ಷಿಸ್ಲಿಕ್ಕೋಸ್ಕರ ಅವರು ಜಾಹೀರಾತು, ಪ್ರದರ್ಶನ, ಪ್ರಚಾರ ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ. ಹೀಗೆ ಜಾಹೀರಾತು, ಪ್ರಚಾರದ ಮೇಲೆ ಮಾಡುವ ವೆಚ್ಚವನ್ನ ಮಾರಾಟ ವೆಚ್ಚ ಎನ್ನಲಾಗುತ್ತೆ. ನಿಮಗೆ 2 ಮಾರ್ಕ್ಸ್ ಕ್ವಶನ್ ಕೇಳಬಹುದು, ಮಾರಾಟ ವೆಚ್ಚ ಅಂದ್ರೆ ಏನು ಅಂತ. ಜಾಹೀರಾತು ಮತ್ತು ಪ್ರಚಾರದ ಮೇಲೆ ಮಾಡುವ ವೆಚ್ಚವನ್ನ ಮಾರಾಟ ವೆಚ್ಚ ಎನ್ನಲಾಗುತ್ತೆ. ಮಾರಾಟ ವೆಚ್ಚದ ಅಸ್ತಿತ್ವವು ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯ ಪ್ರಮುಖ ಲಕ್ಷಣ ಆಗಿದೆ. ಈ ಮಾರುಕಟ್ಟೆಯಲ್ಲಿ ಪ್ರಚಾರ ಮತ್ತು ಜಾಹೀರಾತಿನ ಅಬ್ಬರ ಅತಿ ಹೆಚ್ಚಾಗೇ ಇರುತ್ತೆ ಅಂತ ಹೇಳ್ಬಹುದು. ಯಾಕೆಂದ್ರೆ ಇಂತಹ ಅಬ್ಬರ ಪರಿಪೂರ್ಣ ಪೈಪೋಟಿಯಲ್ಲಾಗಲಿ ಅಥವಾ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಾಗಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಜಾಹೀರಾತಿನ ಅಬ್ಬರ ಅನ್ನುವಂಥದ್ದು ಜಾಸ್ತಿ ಇರುತ್ತೆ. ನೆಕ್ಸ್ಟ್, ಅಪರಿಪೂರ್ಣ ಜ್ಞಾನ. ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯಲ್ಲಿ ಮತ್ತೊಂದು ಲಕ್ಷಣ ಏನಪ್ಪಾ ಅಂದ್ರೆ ಅಪರಿಪೂರ್ಣ ಜ್ಞಾನ. ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯಲ್ಲಿ ಮಾರಾಟಗಾರರು ಮತ್ತು ಗ್ರಾಹಕರು ಮಾರುಕಟ್ಟೆಯ ಸ್ಥಿತಿಗತಿಗಳ ಬಗ್ಗೆ ಪರಿಪೂರ್ಣ ಜ್ಞಾನವನ್ನ ಹೊಂದಿರುವುದಿಲ್ಲ. ಅಂದ್ರೆ ಮಾರುಕಟ್ಟೆಯಲ್ಲಿ ಯಾವ ವಸ್ತು ಇದೆ, ಅದರ ಬೆಲೆ ಎಷ್ಟು, ಅದೇ ರೀತಿಯ ಮತ್ತೊಂದು ವಸ್ತು ಬೇರೆ ಮಾರುಕಟ್ಟೆಯಲ್ಲಿ ಲಭ್ಯ ಇದೆಯಾ, ಅದರ ಬೆಲೆ ಇನ್ನೂ ಕಡಿಮೆ ಇದೆಯಾ ಅಥವಾ ಹೆಚ್ಚಾಗಿದೆಯಾ, ಇದರ ಬಗ್ಗೆ ಪರಿಪೂರ್ಣವಾದಂತಹ ಒಂದು ಜ್ಞಾನ ಅನ್ನುವಂಥದ್ದು ಇರೋದಿಲ್ಲ. ಅವರು ವಸ್ತುಗಳನ್ನ ಅಂದ್ರೆ ಗ್ರಾಹಕರು ಮಾರುಕಟ್ಟೆಯಲ್ಲಿ ಒಂದೇ ರೀತಿಯ ಹಲವಾರು ವಸ್ತುಗಳನ್ನ ಎದುರಿಸುತ್ತಿರುವುದರಿಂದ ಅವರು ಅಸ್ಪಷ್ಟ ತಿಳುವಳಿಕೆ ಹೊಂದಿರುತ್ತಾರೆ. ಗ್ರಾಹಕರ ಇಂತಹ ಅಸ್ಪಷ್ಟ ಜ್ಞಾನವೇ ಈ ರೀತಿಯ ಮಾರುಕಟ್ಟೆಯ ಬೆಳವಣಿಗೆಗೆ ಮೂಲ ಕಾರಣ ಆಗಿದೆ. ಅಂದ್ರೆ ಗ್ರಾಹಕರಿಗೆ ಸಂಪೂರ್ಣವಾಗಿ ವಸ್ತುವಿನ ಬಗೆಗೆ ಮಾಹಿತಿ ಅನ್ನುವಂಥದ್ದು ಇರೋದಿಲ್ಲ. ಹಾಗಾಗಿ ಈ ಅಪರಿಪೂರ್ಣ ಜ್ಞಾನ ಹೊಂದಿರೋದ್ರಿಂದಾಗಿ ಒಂದು ಮಾರುಕಟ್ಟೆಯನ್ನ ಏನು ಕರಿತೀವಿ, ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಅಂತ ಕರಿತೀವಿ. ಇನ್ನು ಗರಿಷ್ಠ ಲಾಭ. ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯಲ್ಲಿ ಪ್ರತಿಯೊಬ್ಬ ಮಾರಾಟಗಾರನ ಪ್ರಮುಖ ಉದ್ದೇಶ ಗರಿಷ್ಠ ಲಾಭ ಗಳಿಸುವುದೇ ಆಗಿರುತ್ತದೆ. ಅದು ಯಾರೇ ಉತ್ಪಾದಕ ಆಗಿರ್ಲಿ, ಅವನು ಎಷ್ಟೇ ಉತ್ಪಾದನೆಯನ್ನ ಮಾಡಿರ್ಲಿ, ಅದು ಉತ್ಪಾದನೆ ಸಣ್ಣ ಪ್ರಮಾಣದಿರ್ಲಿ, ದೊಡ್ಡದಿರ್ಲಿ,
ಅಲ್ಲಿ ಪ್ರಮುಖ ಉದ್ದೇಶ ಅವನದ್ದು ಮಾರಾಟ ಮಾಡ್ತಾ ಇದ್ದಾನೆ ಅಂದರೆ ಅದರ ಉದ್ದೇಶನೇ ಲಾಭ. ಆದರೆ ಅಲ್ಪ ಕಾಲಾವಧಿಯಲ್ಲಿ ಗರಿಷ್ಠ ಲಾಭ ಗಳಿಸಬಹುದಾದರೂ ದೀರ್ಘಾವಧಿಯಲ್ಲಿ ಪೈಪೋಟಿಯ ಕಾರಣದಿಂದಾಗಿ ಗರಿಷ್ಠ ಲಾಭ ಸಂಪಾದನೆ ಸಾಧ್ಯವಾಗಲಾರದು. ಯಾಕೆಂದರೆ ಹೊಸದಾಗಿ ಒಂದು ವಸ್ತುವನ್ನು ನಾವು ಉತ್ಪಾದನೆ ಮಾಡಬೇಕಾದ್ರೆ ಆ ವಸ್ತುವನ್ನು ನಾವು ಪರಿಚಯವನ್ನು ಮಾಡಿಕೊಟ್ಟಾಗ ನಮಗೆ ಹೆಚ್ಚು ಲಾಭ ಇರುತ್ತೆ. ಆದರೆ ಅದೇ ವಸ್ತುವನ್ನು ದೀರ್ಘಾವಧಿಯಲ್ಲಿ ಹಲವಾರು ಜನ ಉತ್ಪಾದನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದರಿಂದಾಗಿ ಲಾಭ ದೀರ್ಘಾವಧಿಯಲ್ಲಿ ಏನಾಗುತ್ತೆ, ಸಾಮಾನ್ಯವಾದಾಗಿರುತ್ತೆ ಅಥವಾ ಕಡಿಮೆ ಆಗತ್ತೆ. ಹಾಗಾಗಿ ಈ ಕಾರಣದಿಂದಾಗಿ ಗರಿಷ್ಠ ಲಾಭ ಸಂಪಾದನೆ ಸಾಧ್ಯ ಆಗಲಾರದು ದೀರ್ಘಾವಧಿಯಲ್ಲಿ. ಆದರೆ ಅಲ್ಪಾವಧಿಯಲ್ಲಿ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ, ಆದರೆ ದೀರ್ಘಾವಧಿಯಲ್ಲಿ ಗರಿಷ್ಠ ಲಾಭವನ್ನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಇನ್ನು 2 ರೀತಿಯ ಪೈಪೋಟಿ. ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯಲ್ಲಿ 2 ರೀತಿಯ ಪೈಪೋಟಿಯನ್ನು ನಾವು ಕಾಣುವುದು ಸಾಧ್ಯ ಇದೆ. ಮೊದಲನೇದು ಬೆಲೆಯ ಪೈಪೋಟಿ, ಅಂದರೆ ಬೆಲೆಯಲ್ಲಿ ಪೈಪೋಟಿ. ಎರಡನೇದು ಬೆಲೆಯೇತರ ಪೈಪೋಟಿ. ಬೆಲೆ ಅಂದರೆ ಸರಕಿನ ಬೆಲೆಯನ್ನು ನಿರ್ಧರಿಸುವ ವಿಚಾರದಲ್ಲಿ ಒಂದೇ ರೀತಿಯ ವಸ್ತುವಾದರೂ ಸಹ ತಮ್ಮ ತಮ್ಮ ಸರಕಿನ ಬ್ರ್ಯಾಂಡಿನ ಹೆಸರು ಬೇರೆ ಬೇರೆ ಆಗಿರೋದ್ರಿಂದಾಗಿ ಅವರು ತಮ್ಮ ತಮ್ಮ ಸರಕಿನ ಬೆಲೆಯನ್ನು ನಿರ್ಧರಿಸ್ತಾರೆ. ಹಾಗಾಗಿ ಇಲ್ಲಿ ಬೆಲೆಯಲ್ಲಿ ಏನಾಗಿರುತ್ತೆ, ಪೈಪೋಟಿ ಇರುತ್ತೆ. ಹಾಗೆ ಬೆಲೆಯೇತರ ಪೈಪೋಟಿಯೂ ಸಹ ಇರುತ್ತೆ. ಅಂದರೆ ಅಲ್ಲಿ ಆ ವಸ್ತುವಿನ ಬೆಲೆಯೇತರ ಪೈಪೋಟಿ ಅಂದರೆ ಆ ವಸ್ತುವಿನ ಗಾತ್ರ, ಬಣ್ಣ, ಆಕಾರ, ರುಚಿ ಅಥವಾ ಗುಣಮಟ್ಟ ಇವುಗಳಲ್ಲೂ ಸಹ ನಾವು ಪೈಪೋಟಿಯನ್ನು ನೋಡುವಂಥದ್ದನ್ನು ನೋಡ್ತೀವಿ. ಹೀಗೆ ಬೆಲೆ ನಿರ್ಧಾರದ ವಿಚಾರದಲ್ಲಿ ಹಾಗೂ ಮಾರಾಟ ವಿಸ್ತರಣೆಯ ಇನ್ನಿತರ ವಿಚಾರಗಳಲ್ಲಿ ತೀವ್ರ ರೀತಿಯ ಪೈಪೋಟಿ ನಡೆಸ್ತಾ ಇರ್ತಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ವಸ್ತುಗಳ ವೈವಿಧ್ಯತೆ ಹಾಗೂ ಮಾರಾಟ ವೆಚ್ಚಗಳು ಸ್ವಾಮ್ಯಯುತ ಪೈಪೋಟಿಯ ಪ್ರಧಾನ ಲಕ್ಷಣಗಳಾಗಿರ್ತವೆ. ಈ ಮಾರುಕಟ್ಟೆಯಲ್ಲಿ ಅಸ್ತಿತ್ವದಲ್ಲಿರುವಂತಹ ವಿವಿಧ ಉದ್ಯಮಗಳು ಒಂದೇ ವಸ್ತುವನ್ನ ವೈವಿಧ್ಯಮಯವಾಗಿ ಉತ್ಪಾದಿಸುತ್ತಿರ್ತವೆ. ಜೊತೆಗೆ ಪ್ರತಿಯೊಂದು ಉದ್ಯಮ ತಾನು ಉತ್ಪಾದಿಸುತ್ತಿರುವಂತಹ ವಸ್ತು ಇನ್ನಿತರ ಉದ್ಯಮಗಳು ಉತ್ಪಾದಿಸುತ್ತಿರುವಂತಹ ವಸ್ತುಗಳಿಗಿಂತ ಭಿನ್ನ ಎಂಬುದನ್ನು ಸಾಬೀತುಪಡಿಸಲು ಯತ್ನಿಸ್ತವೆ. ಅದು ಕೋಲ್ಗೇಟ್ ಇರ್ಬೋದು, ಉದಾಹರಣೆಗೆ ಪೆಪ್ಸೋಡೆಂಟ್ ಇರ್ಬೋದು, ಸಿಬಾಕ ಇರ್ಬೋದು, ಅಥವಾ ಮತ್ತೊಂದು ಇರ್ಬೋದು. ಅದು ನೀವು ಸಾಬೂನನ್ನು ತೆಗೆದುಕೊಂಡ್ರೆ ಅಥವಾ ಸೋಪನ್ನು ತೆಗೆದುಕೊಂಡ್ರೆ ಸಂತೂರ್ ಇರ್ಬೋದು, ಮೈಸೂರು ಸ್ಯಾಂಡಲ್ ಇರ್ಬೋದು, ಅಥವಾ ಲೈಫ್ಬಾಯ್ ಇರ್ಬೋದು. ಇಲ್ಲಿ ಎಲ್ಲವೂ ಸಹ ವಿಭಿನ್ನ, ಒಂದು ಇನ್ನೊಂದಕ್ಕಿಂತ ಭಿನ್ನ ಅಂತೇಳಿ ತೋರಿಸ್ಕೊಳ್ಳಿಕ್ಕೆ ಅವರು ಪ್ರಯತ್ನವನ್ನು ಮಾಡ್ತಾರೆ. ಹೀಗೆ ವಸ್ತುವಿನಲ್ಲಿಯ ವಿಭಿನ್ನತೆಯನ್ನು ಹಲವಾರು ರೀತಿಯಲ್ಲಿ ಜಾರಿಗೆ ತರಲಾಗುತ್ತೆ. ವಸ್ತುವಿನ ಹೆಸರಿರ್ಬೋದು, ವ್ಯಾಪಾರ ಚಿಹ್ನೆಗಳಾಗಿರ್ಬೋದು, ವಸ್ತುವಿನ ಆಕಾರ ಇರ್ಬೋದು, ವಸ್ತುವಿನ ಗಾತ್ರ ಇರ್ಬೋದು, ವಾಸನೆ, ಪ್ಯಾಕಿಂಗ್ ವಿಭಾಗ ಅಂದರೆ ಪ್ಯಾಕಿಂಗ್ನಲ್ಲಿರುವಂತಹ ಬದಲಾವಣೆಗಳಾಗಿರ್ಬೋದು, ಜಾಹೀರಾತಿನ ಶೈಲಿಯಲ್ಲಿ ಮುಂತಾದಂತಹ ಎಲ್ಲ ವಿಚಾರಗಳಲ್ಲಿ ವೈವಿಧ್ಯತೆಯನ್ನು ಸಾಧಿಸಲಾಗುತ್ತೆ. ಒಂದು ಇನ್ನೊಂದಕ್ಕಿಂತ ಭಿನ್ನ ಅಂತ ಹೇಳಿ ತೋರಿಸಲಿಕ್ಕೆ ಪ್ರಯತ್ನವನ್ನು ಪಡಲಾಗುತ್ತೆ. ಇಂತಹ ಅಸಂಖ್ಯ ಉದಾಹರಣೆಗಳನ್ನು ನಾವು ಕೊಡುವುದು ಸಾಧ್ಯವಿದೆ. ಉದಾಹರಣೆಗೆ ಟೂತ್ಪೇಸ್ಟ್, ಸ್ನಾನದ ಸಾಬೂನು, ಪೌಡರ್, ಮೃದು ಪೇಯಗಳು, ಸೌಂದರ್ಯವರ್ಧಕಗಳ ಸಾಧನಗಳು ಇತ್ಯಾದಿ. ಇವೆಲ್ಲವೂ ಸಹ ನಾವು ವಾಸ್ತವ ಪ್ರಪಂಚದಲ್ಲಿ ಕಾಣುತ್ತಿರುವಂತಹ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯಲ್ಲಿ ಕಂಡುಬರುವಂತಹ ಸನ್ನಿವೇಶಗಳಾಗಿರುತ್ತೆ. ಹಾಗಾಗಿ ಇವುಗಳನ್ನು ನಾವು ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಲಕ್ಷಣಗಳು ಅಂತ ಕರಿತೀವಿ. ಈ ಲಕ್ಷಣಗಳನ್ನು ಹೊಂದಿರುವ ಮಾರುಕಟ್ಟೆಯನ್ನು ನಾವು ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಅಂತೇಳಿ ಕರಿತೀವಿ. ಥ್ಯಾಂಕ್ ಯು.